ನಮಸ್ಕಾರ, ಇದು TV9 ಡಿಜಿಟಲ್ ಸ್ಪೆಷಲ್. ನಾನು ಪ್ರತಿಮಾ ಭಟ್. ಮಹಾನಗರಗಳಿಗೆ ಈ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನಲ್ಲಿ ಹೆಚ್ಚೆಚ್ಚು ಹೊಸತನದ ಅವಶ್ಯಕತೆ ಇದೆ. ಹಾಗಾಗಿನೇ ಬೆಂಗಳೂರು, ದೆಹಲಿಯಲ್ಲಿ ಹೈಪರ್ ಲೂಪ್, ಮೆಟ್ರಿನೋಪಾಡ್ ಟ್ಯಾಕ್ಸಿ, 135 ಸೀಟ್ಗಳ ವಿದ್ಯುತ್ ಚಾಲಿತ ತ್ವರಿತ ಸಮೂಹ ಸಾರಿಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಂತಹದೊಂದು ಬಸ್ ಪರಿಚಯಿಸೋದಕ್ಕೆ ಉದ್ದೇಶಿಸಿರುವುದಾಗಿ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವರಾದಂತಹ ನಿತಿನ್ ಗಡ್ಕರಿ ಅವರು ತಿಳಿಸಿದ್ದಾರೆ. ಮುಂದಿನ ತಲೆಮಾರಿನ ಈ ಸಮೂಹ ಸಾರಿಗೆ ವ್ಯವಸ್ಥೆ ಕುರಿತು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಗುರಿಯನ್ನು ಅವರು ಬಹಿರಂಗಪಡಿಸಿದ್ದಾರೆ. ದೇಶದ ಸಾರಿಗೆ ವ್ಯವಸ್ಥೆಯಲ್ಲಿ ಕ್ರಾಂತಿಕಾರಿ ಬದಲಾವಣೆಯನ್ನು ತರುವಂತಹ ಗುರಿ ಹೊಂದಿದ್ದೀವಿ ಅಂತ ತಿಳಿಸಿದ್ದಾರೆ. ಸದ್ಯ ಈ 135 ಸೀಟ್ನ ಎಲೆಕ್ಟ್ರಿಕ್ ಸಾರಿಗೆ ಬಸ್ ನಾಗ್ಪುರದಲ್ಲಿ ಪ್ರಾಯೋಗಿಕವಾಗಿ ಸಂಚರಿಸ್ತಾ ಇದೆ. ಈ ಪರೀಕ್ಷೆ ಏನಾದರೂ ಪೂರ್ಣಗೊಂಡ್ರೆ ಬೆಂಗಳೂರು ಚೆನ್ನೈ, ದೆಹಲಿ ಚಂಡೀಗಢ, ದೆಹಲಿ ಡೆಹ್ರಾಡೂನ್, ದೆಹಲಿ ಮೀರತ್, ದೆಹಲಿ ಜೈಪುರ, ಮುಂಬೈ ಪುಣೆ, ಮುಂಬೈ ಔರಂಗಾಬಾದ್ ಹಾಗೆ ಇತರೆ ನಗರಗಳ ನಡುವೆ ಕೂಡ ಈ ಬಸ್ನನ್ನು ಪರಿಚಯಿಸಲಾಗುವುದು ಅಂತ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ಈ ಸಾರಿಗೆ ವ್ಯವಸ್ಥೆಯಲ್ಲಿ ಆವಿಷ್ಕಾರಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತಾ ಇದೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ವಿಚಾರದಲ್ಲಿ ಕ್ರಾಂತಿಕಾರಿ ಹೆಜ್ಜೆ ಇಡ್ತಾ ಇದ್ದೀವಿ. ಅಮೆರಿಕಾದ ಗುಣಮಟ್ಟದ ರಸ್ತೆಯನ್ನ ದೇಶದಲ್ಲಿ ನಿರ್ಮಿಸೋದಕ್ಕೆ ಉದ್ದೇಶಿಸಿದ್ದೀವಿ ಅಂತ ಗಡ್ಕರಿ ಹೇಳಿದ್ದಾರೆ. ಮೆಟ್ರೋಪಾಲಿಟನ್ ನಗರಗಳು ಮಾತ್ರ ಅಲ್ಲ, ಕುಗ್ರಾಮದಲ್ಲೂ ಕೂಡ ಸಾರಿಗೆ ಸೌಲಭ್ಯಕ್ಕೆ ಸಾಕಷ್ಟು ಆದ್ಯತೆ ಕೊಡ್ತೀವಿ. ರೋಪ್ ವೇ, ಕೇಬಲ್ ಕಾರ್, ಫನಿಕ್ಯುಲರ್ ರೈಲ್ವೆ ಸೇವೆ, ಕೇದಾರನಾಥ ಸೇರಿದಂತೆ ದೇಶದ 360 ಸ್ಥಳಗಳಲ್ಲಿ ನಿರ್ಮಿಸ್ತಾ ಇದ್ದೀವಿ. ಅದರಲ್ಲಿ 60 ಯೋಜನೆಗಳಲ್ಲಿ ಕಾಮಗಾರಿಯನ್ನು ಈಗಾಗಲೇ ಆರಂಭಿಸಲಾಗಿದೆ ಅಂತಲೂ ಕೂಡ ಅವರು ಮಾಹಿತಿ ಕೊಟ್ಟಿದ್ದಾರೆ. ಈ ಫನಿಕ್ಯುಲರ್ ರೈಲ್ವೆ ಯೋಜನೆ ಎಲಿವೇಟರ್ ಇದೆಯಲ್ಲ, ರೈಲ್ವೆ ತಂತ್ರಜ್ಞಾನ ಅಳವಡಿಸಿಕೊಂಡಂತಹ ಸಾರಿಗೆ ವ್ಯವಸ್ಥೆ, ಬೆಟ್ಟ ಪ್ರದೇಶದಲ್ಲಿ ಇದು ಜಾರಿಗೆ ಬರುತ್ತೆ. ಈ ಯೋಜನೆಯ ವೆಚ್ಚ 200 ಕೋಟಿಯಿಂದ 5,000 ಕೋಟಿ ರೂಪಾಯಿವರೆಗೆ ಇರುತ್ತೆ. ಒಮ್ಮೆ ಏನಾದರೂ ಈ ಯೋಜನೆ ಪೂರ್ಣಗೊಂಡ್ರೆ ಇಡೀ ಭಾರತದ ಚಿತ್ರಣ ಬದಲಾಗಿಬಿಡುತ್ತೆ ಅನ್ನುವಂಥದ್ದು ಗಡ್ಕರಿ ಅವರ ವಾದ. ಹಾಗಿದ್ರೆ ಏನೇನು ಯೋಜನೆಗಳು ಜಾರಿಗೆ ಬರೋದಿದೆ? 25,000 ಕಿಲೋಮೀಟರ್ನ ದ್ವಿಪಥದ ಹೈವೇ ಚತುಷ್ಪಥಗೊಳಿಸೋದು, ಪ್ರಮುಖ ಮಾರ್ಗದಲ್ಲಿ ಈ ಎಲೆಕ್ಟ್ರಿಕ್ ಸಮೂಹ ಸಾರಿಗೆಯನ್ನು ಸ್ಥಾಪಿಸೋದು, ಪ್ರತಿದಿನ 100 ಕಿಲೋಮೀಟರ್ವರೆಗೆ ರಸ್ತೆ ನಿರ್ಮಾಣ ಮಾಡುವಂತಹ ಗುರಿ, ರಾಷ್ಟ್ರೀಯ ಹೆದ್ದಾರಿಯುದ್ದಕ್ಕೂ 25 ಕೋಟಿ ಮರ ನೆಡೋದು, ಹೆದ್ದಾರಿಗಾಗಿ 1 ಮರ ಏನಾದರೂ ಕಡಿದಿದ್ದೇ ಆದರೆ ಪರ್ಯಾಯವಾಗಿ 5 ಮರಗಳನ್ನು ನೆಡೋದು, ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಪ್ರಯಾಣಿಕರಿಗೆ ವಿಶ್ವಮಟ್ಟದ ಸೌಲಭ್ಯ ಕೊಡೋದು, ಇದು ಕೇಂದ್ರ ಸರ್ಕಾರದ ಗುರಿ. ಇನ್ನು ನಮ್ಮ ಬೆಂಗಳೂರಿಗೆ ಏನೇನು ಸಿಗಬಹುದು ಅಂತ ನೋಡ್ತಾ ಹೋದರೆ, ದೈತ್ಯ ಇ ಬಸ್ ಏನಿದು? ಮೆಟ್ರೋ ರೀತಿಯಲ್ಲಿ 3 ಬೋಗಿ ಹೊಂದಿರುವಂತಹ ಎಲೆಕ್ಟ್ರಿಕ್ ಬಸ್, ಗಂಟೆಗೆ 125 ಕಿಲೋಮೀಟರ್ ವೇಗದಲ್ಲಿ ಓಡುವಂತಹ ಬಸ್ ಇದು. ಬೆಂಗಳೂರು ಚೆನ್ನೈ ಮಾರ್ಗದಲ್ಲಿ ಸಂಚಾರ ಮಾಡುವಂತಹ ಉದ್ದೇಶ ಹೊಂದಿದೆ. ಮತ್ತೊಂದು ಮಹತ್ವಾಕಾಂಕ್ಷಿ ಯೋಜನೆ ಅದು ಪಾಡ್ ಟ್ಯಾಕ್ಸಿ. ಈ ಮೋನೋ ರೈಲ್ ಇದೆಯಲ್ಲ, ಅದೇ ಮಾದರಿಯ ಆದರೆ ಕಡಿಮೆ ಪ್ರಯಾಣಿಕರು ಸಂಚರಿಸಬಹುದಾದಂತಹ ವ್ಯವಸ್ಥೆ. ಸಣ್ಣ ಕಾರಿನ ರೀತಿ ಇರುತ್ತೆ, 2 ರಿಂದ 6 ಜನ ಕೂತ್ಕೊಳ್ಬಹುದು, ಗಂಟೆಗೆ 130 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತೆ. ಅಂಥದ್ದೊಂದು ಯೋಜನೆ ಕೂಡ ಜಾರಿಗೆ ಬರೋದಿದೆ. ಇನ್ನು ಹೈಪರ್ ಲೂಪ್, ಈ ನಿರ್ವಾತ ಪ್ರದೇಶಗಳಲ್ಲಿ ಅಂದರೆ ಏಳು ಜನ ನಿಬಿಡ ಇಲ್ಲದಂತಹ ಪ್ರದೇಶಗಳಲ್ಲಿ ಸಾಗಬಲ್ಲದಂತಹ ಶರವೇಗದ ಮಿನಿ ರೈಲ್ ಇದು. 1200 ಕಿಲೋಮೀಟರ್ ವೇಗ ಸಾಧ್ಯ ಇದೆ. ನೆಲದಾಳ ಅಥವಾ ಆಗಸದಲ್ಲಿ ಇದಕ್ಕೆ ವಿಶೇಷ ವ್ಯವಸ್ಥೆ ಬೇಕಾಗುತ್ತೆ. ವಿಶ್ವದಲ್ಲಿ ಎಲ್ಲೂ ಕೂಡ ಇಂತಹ ಸೇವೆ ಇಲ್ಲ, ಅಂಥದ್ದೊಂದು ಗುರಿ ಇದೆ. ಇನ್ನು ಎಲೆಕ್ಟ್ರಿಕ್ ಬಸ್, ಇದು ಮೆಟ್ರೋ ರೀತಿ 3 ಬೋಗಿಗಳನ್ನು ಹೊಂದಿರುವಂತಹ ಏನು ಬಸ್ ಇದೆ, ಒಳಗೆ ಆರಾಮದಾಯಕ ಸೀಟ್ ಇರುತ್ತೆ, AC ವ್ಯವಸ್ಥೆ ಇರುತ್ತೆ, ಪ್ರತಿ ಸೀಟ್ ಬಳಿ ಲ್ಯಾಪ್ಟಾಪ್ಗಳನ್ನು ಇಡೋದಕ್ಕೆ ವ್ಯವಸ್ಥೆ ಇರುತ್ತೆ, ಪ್ಯಾಕ್ ಮಾಡಿದ ಆಹಾರ ಸೇರಿದಂತೆ ಹಲವು ವ್ಯವಸ್ಥೆಗಳನ್ನು ಮಾಡಲಾಗುತ್ತೆ. ಗಂಟೆಗೆ 120 ರಿಂದ 125 ಕಿಲೋಮೀಟರ್ ವೇಗದಲ್ಲಿ ಸಂಚರಿಸಬಲ್ಲಂತಹ ಬಸ್. ಡೀಸೆಲ್ ಬಸ್ಗಿಂತ 30% ಕಡಿಮೆ ವೆಚ್ಚ ಎಲೆಕ್ಟ್ರಿಕ್ ಬಸ್. ಪರಿಸರ ಮಾಲಿನ್ಯ ಇರೋದಿಲ್ಲ, ಕಡಿಮೆ ಆಗುತ್ತೆ. ಬಸ್ಗಳು ವೈರ್ಲೆಸ್ ಚಾರ್ಜಿಂಗ್ ವ್ಯವಸ್ಥೆಯನ್ನು ಹೊಂದಿರುತ್ತೆ. 30 ನಿಮಿಷಕ್ಕೆ ಪೂರ್ಣ ರೀಚಾರ್ಜ್ ಸಾಧ್ಯ. ಜೊತೆಗೆ ಮತ್ತೊಂದು ಗುರಿ ಇದೆ, ಅದು ಮೆಟ್ರಿನೋಪಾಡ್ ಟ್ಯಾಕ್ಸಿ. ಇದು ಮೋನೋ ರೈಲ್ನ ರೀತಿಯಲ್ಲಿ ಆಗಸದಲ್ಲಿ ಹಳಿಗಳ ಆಧಾರದಲ್ಲಿ ಚಲಿಸುವಂತಹ ವ್ಯವಸ್ಥೆ, ಆದರೆ ಸಣ್ಣ ಕಾರ್ನ ರೀತಿಯಲ್ಲಿರುತ್ತೆ. 2 ರಿಂದ 6 ಜನ ಪ್ರಯಾಣಿಸಬಹುದು. ಗಂಟೆಗೆ 60 ರಿಂದ 130 ಕಿಲೋಮೀಟರ್ ವೇಗದಲ್ಲಿ ಸಂಚರಿಸುವ ಸಾಧ್ಯತೆ. ಇದು ಕೂಡ ಬೆಂಗಳೂರಿಗೆ ಬರಬೇಕು, ಬೆಂಗಳೂರಿನಲ್ಲಿ ಮಾಡಬೇಕು ಅನ್ನುವಂತಹ ಒಂದು ಗುರಿ ಇದೆ. ನಿಗದಿತ ಮಾರ್ಗದಲ್ಲಿ ಸಂಚಾರ ಮಾಡುತ್ತೆ. ಪ್ರಯಾಣಿಕರು ನಿಲ್ದಾಣದಲ್ಲಿ ಇಳಿಬಹುದು, ಹತ್ತಬಹುದು, ಜೊತೆಗೆ ತ್ವರಿತವಾಗಿ ಸ್ಪೀಡ್ ಸಂಚಾರ ಸಾಧ್ಯ ಇದೆ. ಹಾಗೆ ಹೈಪರ್ ಲೂಪ್ ಕೂಡ, ಇದು ಇನ್ನೂ ಪ್ರಯೋಗದ ಹಂತದಲ್ಲಿರುವಂತಹ ವ್ಯವಸ್ಥೆ. ಮಿನಿ ರೈಲು, ಇದಕ್ಕೆ ಬಹಳಷ್ಟು ವಿಶೇಷ ವ್ಯವಸ್ಥೆಗಳ ರಚನೆಯಾಗಬೇಕು. 700 ರಿಂದ 1200 ಕಿಲೋಮೀಟರ್ ಗಂಟೆಗೆ ವೇಗದವರೆಗೆ ಚಲಿಸಬಲ್ಲಂತಹ ಸಾಮರ್ಥ್ಯ ಇದಕ್ಕಿದೆ. ವಿಶ್ವದಲ್ಲಿ ಎಲ್ಲೂ ಇಲ್ಲದಂತಹ ವ್ಯವಸ್ಥೆ. ಇದೂ ಕೂಡ ಜಾರಿ ಮಾಡಬೇಕು ಬೆಂಗಳೂರಿನಲ್ಲಿ ಇರುವಂತಹ ಯೋಜನೆ ಇದೆ. ದೂರ ಪ್ರಯಾಣಕ್ಕೆ ಹೆಚ್ಚಿನ ಅನುಕೂಲ ಆಗುತ್ತೆ. ನಮ್ಮ ರಾಜ್ಯದಲ್ಲಿ ಯಾವಾಗ ಆಗುತ್ತೆ ಅನ್ನುವಂಥ ಒಂದು ಕನಸು ಈಗ ಎಲ್ಲರೂ ಕಾಣ್ತಿದ್ದಾರೆ. ಆದರೆ ಪ್ರಮುಖವಾಗಿ ಜನ ಬಯಸ್ತಾ ಇರೋದೇನು? ಗುಂಡಿ ಇರದ ರಸ್ತೆ, ಅನುಕೂಲಕರ ಆಧುನಿಕ ಸಾರಿಗೆ ವ್ಯವಸ್ಥೆ. ಇದೆಲ್ಲ ಯಾರಿಗೆ ಬೇಡ ಹೇಳಿ? ಆದಷ್ಟು ಬೇಗ ನಮ್ಮ ದೇಶದ ಪ್ರಗತಿಗೆ ಬಹಳ ಸಹಾಯ ಆಗುವಂತಹ ಈ ಎಲ್ಲ ಯೋಜನೆ ಸಮರ್ಪಕವಾಗಿ ಸರಿಯಾದ ಸಮಯಕ್ಕೆ ಕಾರ್ಯರೂಪಕ್ಕೆ ಬರಲಿ ಅನ್ನೋದು ನಮ್ಮ ಆಶಯ.
ನಮಸ್ಕಾರ.